ಯಾವ್ದನ್ನು ಅಷ್ಟು ಸುಲಭವಾಗಿ ಕೈ ಬಿಡ್ಬಾರ್ದು. ಅದಕ್ಕೆ ಈಗ್ಲೇ ಅವ್ರ ಹತ್ರ ಹೇಳಿ ನಿಮ್ ಪರವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತೀನಿ. ಅದ್ ಹಾಗಲ್ಲ ಅದಕ್ಕೆ. ಬೇಡ, ನೀವೇನು ಹೇಳ್ಬೇಡಿ. ಇದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾಕೋ ನನ್ ಮನ್ಸು ಹೇಳ್ತಿದೆ. ನೀವ್ ಬೇಡ ಅನ್ಬೇಡಿ. ನಿಮ್ ಸ್ಕೂಲ್ಗೆ ಇಷ್ಟ ದಿನ ರಜೆ ಏನೋ ಕೇಶವ? ಏನೋ ಅಪ್ಪ, ನೀವೇನೋ ಒಂದಿನ ಸ್ಕೂಲ್ ಇಲ್ಲ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಸ್ಕೂಲ್ ಯಾಕಿಲ್ಲ ಅಂತ ಕೇಳ್ತಿದ್ದೀರಾ. ಅಂದ್ರೆ ಕೇಳೋದನ್ನು ಕೂಡ ತಪ್ಪು ಅಂತಿದೀಯನೋ? ಅಯ್ಯೋ ಅಪ್ಪ, ಅದ್ ನನ್ನ ಉದ್ದೇಶ ಅಲ್ಲ ಅಪ್ಪ. ಲೇ, ಇಷ್ಟೊಂದು ವಿನಯ ಬೇಡ ಕಣ. ಸ್ಕೂಲ್ ಇಲ್ಲ ಅಂತ ಪುಸ್ತಕನ ಅಟ್ಟದ ಮೇಲೆ ಇಟ್ಟು ಆಟ ಆಡಕ್ ಹೋಗ್ಬೇಡ. ಸ್ಕೂಲ್ ಇದ್ರು ಇಲ್ದೇ ಇದ್ರು ಓದ್ಕೊಳ್ಳೇಬೇಕು, ಅರ್ಥ ಆಯ್ತಾ? ಸರಿ ಅಪ್ಪ, ಪುಸ್ತಕ ತೆಗ್ದೋಗ್ತೀನಿ. ಗುಳ್ಳೆ ನರಿತರ ಕಣ್ಬಿಡ್ಕೊಂಡು ನೋಡ್ತಿದ್ಯಾನೋ? ಬೇಗ ಹೋಗು. ಸರಿ ಅಪ್ಪ. ಹೋಗು. ಇಷ್ಟೊತ್ತು ಎಲ್ಲಿಗೆ ಹೋಗಿದೆ ಮೀನಾಕ್ಷಿ? ಪಕ್ಕದ ಮನೆ ಅದಕ್ಕೆ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ರೀ, ದುಡ್ಡಿಗೆ ಕಷ್ಟ ಪಡ್ತಿದ್ದಾರೆ. ಅದೇನ್ ಮೀನಾಕ್ಷಿ, ಎಷ್ಟು ಬೇಕೋ ಕೇಳಿ ಕೊಡ್ಬೇಕಲ್ವಾ? ನಾವ್ ಕೊಟ್ರೆ ಇಸ್ಕೊಂಡ್ಬಿಡ್ತಾರ ಏನು? ಅವ್ರ ಉಂಗ್ರನ ಮಾರ್ಬೇಕು ಅಂತ ಹೇಳಿ ಕಳ್ಕೊಂಬಂದ್ಯಾರೆ ಪಾಪ. ಏನ್ ಮೀನಾಕ್ಷಿ ನೀನ್ ಹೇಳ್ತಿರೋದು? ಉಂಗ್ರ ಹೋಯ್ತಾ? ಹೌದು ರೀ, ಪಾಪ ಹೇಳೋಕಾಗ್ದೆ ಹೇಳಿದ್ಲು ಆ ಪಾಪದವಳು. ಈ ಕಷ್ಟ ಶತ್ರು ಕೂಡ ಬರಬಾರ್ದು. ಹೋಗ್ಲಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ? ಇಲ್ವಂತೆ ರೀ, ಅಳ್ತಾ ಮನೆಗ್ ಬಂದ್ರು. ನಿಮ್ ಹತ್ರ ಹೇಳಿ ಕಂಪ್ಲೇಂಟ್ ಕೊಡಿಸ್ತೀನಿ ಅಂತ ಹೇಳಿ ಬಂದೆ. ಒಳ್ಳೆ ಕೆಲಸ ಮಾಡಿದೆ. ನಾನು ಈಗಲೇ ಹೋಗಿ ಆ ಉಂಗ್ರ ಹೇಗಿತ್ತು ಅಂತ ಜಾನಕಿ ಅವ್ರನ್ನ ಕೇಳಿ ಆಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕೆ ಅವ್ರನ್ನ ಇವಾಗೇನೋ ಕೇಳ್ಬೇಡಿರಿ, ಅವ್ರಾಗ್ಲೇ ನೋವಲ್ಲಿದ್ದಾರೆ. ಸೇಠ್ ಚಮನ್ಲಾಲ್ ಅಂಗಡಿ ಮುಂದೆ ಯಾರೋ ಕಳ್ಳ ಉಂಗ್ರನ ಎತ್ಕೊಂಡು ಹೋದ್ನಂತೆ. ಪೊಲೀಸರಿಗೆ ಈ ವಿಷಯ ಹೇಳಿ ಕಂಪ್ಲೇಂಟ್ ತಗೊಂಡು ಎಂಕ್ವೈರಿ ಮಾಡಕ್ ಹೇಳ್ರಿ. ಹೇಗಾದ್ರೂ ಆ ಉಂಗ್ರ ವಾಪಸ್ ಬರೋ ಹಾಗೆ ಮಾಡ್ಕೊಡ್ರಿ, ಅದು ಅವ್ರಿಗೆ ತುಂಬಾ ಉಪಯೋಗ ಬರುತ್ತೆ. ಸರಿ ಮೀನಾಕ್ಷಿ. ಇನ್ನು ಇಲ್ಲೇ ಇದೀರಲ್ರಿ, ಹೊರಡಿ. ಹೋಗ್ತಿದ್ದೀನಲ್ವಾ, ಜರುಗು. ನಿತ್ಯ, ನಿನ್ಗೊಂದು ಗುಡ್ ನ್ಯೂಸ್. ಏನ್ ಮಾಮ್, ಜೈ ಸಿಕ್ಕದ್ನಾ? ಅದು ನಿತ್ಯ, ಅಕ್ಕನ ಫೋಟೋಗೆ ಮತ್ತೆ ಹಾರ ಹಾಕಿ ದೀಪ ಹಚ್ಚಿದ್ಯಾರು? ನಾನೇ ಮಾಮ್. ಬೆಳಿಗ್ಗೆ ದೇವ್ರಿಗೆ ಪೂಜೆ ಮಾಡೋದ್ ಜೊತೆ ಅಕ್ಕಂಗೂ ಪೂಜೆ ಮಾಡ್ತೆ. ಬೇಡ, ಇನ್ಮೇಲಿಂದ ಆ ಥರ ಎಲ್ಲ ಮಾಡಬೇಡ. ಮಾಮ್, ಏನ್ ಮಾಡ್ತಿದ್ಯಾ? ಇದನ್ನೆಲ್ಲ ಯಾಕೆ ತೆಗಿತಾ ಇದ್ಯಾ? ಅಕ್ಕನ ಫೋಟೋಗೆ ಇದ್ಯಾವುದು ಬೇಡ ಇನ್ನು. ಯಾಕೆ? ಬದುಕಿರೋರ್ ಫೋಟೋಗೆ ಹಾರ ಹಾಕಿ ದೀಪ ಹಚ್ತಾರಾ? ಏನ್ ಹೇಳ್ತಾ ಇದ್ಯಾ ಮಾಮ್? ಅಕ್ಕ ಬದುಕೆ ಇದ್ದಾಳೆ. ವಾಟ್? ಮತ್ತೆ ಶುರು ಮಾಡಿದ್ಯಾ ಮಾಮ್? ಆ ಕೊರವಂಜಿ ಹೇಳಿರೋ ಮಾತುಗಳನ್ನ ನೀನಿನ್ನೂ ಮರ್ತಿಲ್ವಾ? ಮಾಮ್, ಅದೆಲ್ಲ ಟ್ರ್ಯಾಶ್, ಅದೆಲ್ಲ ನಾನ್ಸೆನ್ಸ್. ಇಲ್ಲ ನಿತ್ಯ, ಗಂಗಾ ಬದುಕೆ ಇರೋ ಹಾಗೆ ನನ್ ಮನ್ಸಿಗೆ ಗೊತ್ತಾಗ್ತಾ ಇದೆ. ಗಂಗಾ ನನ್ ಪಕ್ಕದಲ್ಲೇ ಇರೋ ಹಾಗೆ, ನನಗ್ ನೋಡಕ್ ಆಗದೆ ಇರೋ ಹಾಗೆ ನನ್ಗನ್ನಿಸ್ತಾ ಇದೆ. ಗಂಗಾ ಇದ್ದಾಳೆ ಅನ್ನೋ ಫ್ರೀಕ್ವೆನ್ಸಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಅಕ್ಕನ ಬಾಡಿ ಕಾಣಿಸ್ತಾ ಇರುವಾಗ್ಲೇ ನನಗ್ ಡೌಟ್ ಬಂತು. ಈಗ ಆ ಡೌಟ್ ನಿಜ ಆಗ್ತಿದೆ. ಸದ್ಯದಲ್ಲೇ ಗಂಗನ್ನ ನಾವು ಭೇಟಿ ಮಾಡ್ತೀವಿ. ನನಗ್ ನಂಬಿಕೆ ಬರ್ತಾ ಇದೆ ನಿತ್ಯ. ಐ ಬಿಲೀವ್ ಇಟ್. ಹೌ ಮಾಮ್? ಅಕ್ಕ ಸತ್ತೋಗಿ 7 years ಆಗ್ತಾ ಇದೆ. ಇವಾಗ ಯಾಕೆ ವೈಬ್ರೇಷನ್ಸ್? ನಾನ್ ನೋಡ್ದೆ ನಿತ್ಯ. ಏನ್ ನೋಡ್ದೆ? ರಿಂಗ್, ಅಕ್ಕನ್ ರಿಂಗ್ ನೋಡ್ದೆ. ವಾಟ್? ಆಗ್ಲೇ ಒಬ್ಬ ಕಳ್ಳ ಅಕ್ಕನ್ ರಿಂಗ್ ನ ಎತ್ಕೊಂಡು ಹೋಗೋದನ್ನ ನೋಡ್ದೆ. ಅದು ಅಕ್ಕನ್ ರಿಂಗ್ ಅಂತ ನಿನಗೆ ಹೇಗ್ ಗೊತ್ತು ಮಾಮ್? ಅದನ್ನ ಮಾಡ್ಸಿದ್ದೆ ನಾನು. ಜೈಗೂ ಗಂಗಾಗೂ ಒಂದೇ ತರ ರಿಂಗ್ ಮಾಡ್ಸಿದ್ ನಾನು. ಹಾಗಾದ್ರೆ ಅದು ಜೈ ರಿಂಗ್ ಆಗಿರ್ಬೋದು ಅಲ್ವಾ? ಇಲ್ಲ,
ಜೈ ರಿಂಗು ಗಂಗಾ ರಿಂಗು ನೋಡೋದಕ್ ಒಂದೇ ತರ ಇದ್ರು ಡಿಸೈನ್ ಅಲ್ಲಿ ಚೇಂಜ್ ಇರತ್ತೆ. ಅದು ಗಂಗಾ ರಿಂಗೆ. ಮಾಮ್, ಅಂತದ್ದು ತುಂಬಾ ಇರ್ಬೋದು ಅಲ್ವಾ? ಚಾನ್ಸೇ ಇಲ್ಲ ನಿತ್ಯ. ಅದನ್ನ ನಾನೇ ಸ್ವತಃ ಆರ್ಡರ್ ಕೊಟ್ಟು ಮಾಡಿಸಿದ್ ರಿಂಗ್ಸ್. ಆ ರಿಂಗ್ ಕಾಣಿಸಿದೆ ಅಂತಂದ್ರೆ ಅಕ್ಕ ಬದುಕೆ ಇರೋ ಹಾಗೆ. ಖಂಡಿತ ಅವಳನ್ನ ಭೇಟಿ ಮಾಡ್ತೀವಿ. ಆರ್ ಯು ಕ್ರೇಜಿ ಮಾಮ್? ಏನಾಯ್ತಣ್ಣ? ಅವನು ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತೀಯ ದಿವ್ಯಾ. ಇಲ್ಲ ಅಣ್ಣ, ಅವರು ನಮ್ಮವ್ರೆ. ಅವರು ನಮ್ಮವ್ರೆ ಹೇಗಾಗ್ತಾರೆ? ಮತ್ತೆ ಅವ್ರ ಉಂಗ್ರ ಅಮ್ಮನ ಉಂಗ್ರ ಒಂದೇ ತರ ಯಾಕಿದೆ? ಅಂತ ರಿಂಗ್ಸ್ ತುಂಬಾ ಇರತ್ತೆ, ತುಂಬಾ ಜನದ ಹತ್ರ ಕೂಡ ಇರತ್ತೆ. ಆದ್ರೆ ಅಮ್ಮನ ಹತ್ರ ಅವ್ರ ಹತ್ರ ಒಂದೇ ತರ ರಿಂಗ್ಸ್ ಇದೆ ಅಂದ್ರೆ ಅವ್ರಿಗೂ ನಮಗೂ ಏನೋ ಸಂಬಂಧ ಇದ್ದಾಗೆ ಅಲ್ವಾ ಅಣ್ಣ? ಯಾವ ಸಂಬಂಧನೂ ಇಲ್ಲ. ನೀನ್ ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋಬೇಡ. ನನ್ ಹೂ ನಿಜಾನೋ ಅಲ್ವೋ? ಅಮ್ಮನ್ ಕೇಳೋಣ. ಬೇಡ ದಿವ್ಯಾ, ಅಮ್ಮನ್ಗೆ ವಿಷಯನ ಹೇಳ್ಬೇಕು ಅಣ್ಣ. ಅಮ್ಮನ್ ಗೊತ್ತಾಗ್ಬೇಕು. ಈಗ್ಲೇ ಅಮ್ಮ ತುಂಬಾ ನೋವಲ್ಲಿದ್ದಾಳೆ. ನೀ ಮತ್ತೆ ಹೊಸ ಕಷ್ಟ ತರಬೇಡ. ಇದ್ ಕಷ್ಟ ಹೇಗಾಗುತ್ತಣ್ಣ? ಅಮ್ಮ ಹೇಳದನ್ ಮರ್ತಿದ್ದಾರೆ. ನಮ್ಮವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮಗೂ ಅಮ್ಮನೆಗೂ ಏನೋ ಸಂಬಂಧ ಇದೆ ಅಂತ ಆ ರಿಂಗ್ ಬಗ್ಗೆ ಅಮ್ಮನ್ಗೆ ಹೇಳಿದ್ರೆ ಅಮ್ಮ ತಿಳ್ಕೊತಾರೆ ಅಲ್ವಾ? ಆ ಮನೆಯಿಂದ ನಮ್ಗೆ ಯಾವಾಗೂ ಕಷ್ಟನೇ ಆಗಿದೆ. ಮತ್ತೆ ಅಮ್ಮನ ಆ ಮನೆ ಕಳ್ಸಿ ಕಷ್ಟ ಕೊಡೋಣವಾ? ಆ ಮನೆಯಿಂದ ನಮ್ಗೆ ಕೆಟ್ಟದಾಗುತ್ತೆ ಅಂತ ನೀನ್ ಹೇಳ್ತಿದ್ಯಾ, ಒಳ್ಳೇದಾಗುತ್ತೆ ಅಂತ ನಾನ್ ಹೇಳ್ತಿದ್ದೀನಿ. ಅದಕ್ಕೆ ಅಮ್ಮನ್ಗೆ ವಿಷಯನ ಹೇಳ್ಬೇಕು. ಬೇಡ ದಿವ್ಯಾ, ನೀನ್ ಏನಾದ್ರೂ ಹೇಳು ಅಣ್ಣ. ನಾನಂತೂ ಅಮ್ಮನ್ಗೆ ವಿಷಯ ಹೇಳ್ತೀನಿ. ನಮ್ಗ್